ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ. ಕೊರಿಯೋಗ್ರಾಫರ್ ಮುರಳಿ ಮಾತಾಡ್ತಾ ಇರೋದು. ನಮ್ಮ ರಾಜ್ ಕಿಶೋರ್ ದೊಡ್ಡ ಡೈರೆಕ್ಟ್ರು, ನಿಮ್ಮೆಲ್ಲ ಕೇಳ್ಪಟ್ಟಿರ್ತಾರೆ. ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರು ಮಗಳು, ಎರಡನೇ ಮಗಳು ಅವರು ಸಿಂಧು ಅಂತ. ಇವರು ಡೈರೆಕ್ಷನ್ ಎರಡನೇ ಸಿನಿಮಾ, ಫಸ್ಟ್ ಸಿನಿಮಾ ಅಲ್ಲ, ಮೊದಲೇ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ವಿಜುವಲ್ಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದೆ. ಅಂದರೆ ಒಂದು ಥ್ರಿಲ್ಲಿಂಗ್ ಆಗಿ ಏನೋ ಒಂದು ಹೇಳೋಕೆ ಹೊರಟಿದ್ದಾರೆ. ಅಂದರೆ ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಇದೆ, ತುಂಬ ವಿಷಯಗಳು ಇದೆ ಇದರಲ್ಲಿ. ಈ ಸಿನಿಮಾದಲ್ಲಿ ನೋಡಿದಾಗಲೇ ಅನ್ನಿಸ್ತು, ಶಾರ್ಟ್ಸ್ ಎಲ್ಲ ನೋಡಿದಾಗ ಅನ್ನಿಸ್ತು ನನಗೆ. ತುಂಬ ಟೆಕ್ನಿಕಲಿ ಚೆನ್ನಾಗಿ ಮಾಡಿದ್ದೀರಾ, ಅದು ತುಂಬ ಖುಷಿ ಆಯಿತು ನನಗೆ. ಎಲ್ಲನೂ ಚೆನ್ನಾಗಿದೆ. ಆಮೇಲೆ ರೆಕಾರ್ಡಿಂಗ್ ಆಗಿರ್ಬೋದು, ಆಮೇಲೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್ ವರ್ಕ್ ಎಲ್ಲನೂ ಚೆನ್ನಾಗಿದೆ ಇದರಲ್ಲಿ. ನಮ್ಮ ಹೀರೋನು ಅಷ್ಟೇ. ನನಗೆ ಶಾಕ್, ನಮ್ಮ ಜೊತೆ ತುಂಬ ಸರಿ ಓಡಾಡಿ ನನಗೆ ಗೊತ್ತಿಲ್ಲ. ನೋಡಿದ್ರೆ ಈಗ ಈ ಸಿನಿಮಾದಲ್ಲಿ ಹೀರೋವಾಗಿ ಮಾಡಿದ್ದಾರೆ, ಒಳ್ಳೆಯ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ, ಈ ಸಿನಿಮಾ ಒಳ್ಳೇದಾಗಲಿ. ಮಾರ್ಚು ಡೇಟ್ ಫಿಕ್ಸ್, ಫಸ್ಟ್ ವೀಕಲ್ಲ ಸೆಕೆಂಡ್ ವೀಕ್ ಫಿಕ್ಸ್ ಆಗಿರೋದ್ರಿಂದ ಆಲ್ ದಿ ಬೆಸ್ಟ್. ಸಿನಿಮಾ ಎಲ್ಲರೂ ನೋಡಿ, ಹೊಸಬರ ಸಿನಿಮಾ ಅಲ್ಲ ಇದು, ಹಳೆ ದೊಡ್ಡ ಡೈರೆಕ್ಟರ್ ಮಗಳ ಸಿನಿಮಾ ಇದು. ಯಾಕಂದರೆ ಒಬ್ಬ ಲೇಡಿ ಡೈರೆಕ್ಟರ್ ಆಗಿ ನಮ್ಮ ಕನ್ನಡದ ಸಿನಿಮಾಗಳು ತುಂಬ ಕಮ್ಮಿ ಇದ್ದಾರೆ, ಅಂದರೆ ಫೀಮೇಲ್ ಡೈರೆಕ್ಟರ್ಸ್. ಅಂಥದ್ರಲ್ಲಿ ನಮ್ಮ ಕನ್ನಡ ಹೆಮ್ಮೆ ಪಡ್ಬೇಕು ನಾವು, ಈ ಥರ ಡೈರೆಕ್ಟರ್ಸ್ಗಳು ಬರೋದ್ರಿಂದ. ನಿಮಗೆ ಆಲ್ ದಿ ಬೆಸ್ಟ್ ಮೇಡಮ್, ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಿ ಹೊರಡಲಿ.